ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿಮ್ಮ ಮಂಜುನಾಥ್ ಸಂಕಲ್. ಓಂ ಗಜಾನನಂ ಭೂತಗಣಾಧಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಾಯ ಪಾದ ಪಂಕಜಂ. ವೀಕ್ಷಕ ಬಂಧುಗಳೇ, ಇವತ್ತು ನಾನು ನಿಮಗೆ ಏನು ಹೇಳಕ್ ಬಂದೇನಪ್ಪ ಅಂತಂದ್ರೆ ಒಂದು ತಂತ್ರವನ್ನು ಹೇಳಲಿಕ್ಕೆ ಬಂದೇನಿ. ಆ ತಂತ್ರ ಯಾರು ಮಾಡಬೇಕಪ್ಪ ಅಂತಂದ್ರೆ, ಯಾರಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ಈ ಬಿಸ್ನೆಸ್ ಮಾಡೋರಿಗೆ, ಆಮೇಲೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರು, ಆಮೇಲೆ ಈಗ ವ್ಯಾಪಾರ ವೃದ್ಧಿ ಆಗದೆ ನಷ್ಟ ಅನುಭವಿಸ್ತಿರ್ತಾರಲ್ಲ, ಗಿರಾಕಿನೇ ಇಲ್ಲ ಇವತ್ತು ಅಂಗಡಿನಲ್ಲಿ ಅಂತ ಯೋಚನೆ ಮಾಡಿಕೊಂಡು ಬೇಜಾರಾಗಿರ್ತಾರಲ್ಲ ಅಂಥವ್ರು ಈ ತಂತ್ರವನ್ನು ಮಾಡಿದ್ರೆ ಖಂಡಿತ ನಿಮಗೆ ವ್ಯಾಪಾರ ವೃದ್ಧಿ ಆಗುತ್ತೆ. ಆಮೇಲೆ ಜನಗಳು ಅಂಗಡಿಗೆ ಬಂದು ಏನೋ ನಿಮಗೆ ವ್ಯಾಪಾರ ಮಾಡಿ ಹೋಗ್ತಾರೆ. ಇದನ್ನು ನೀವು ಪರೀಕ್ಷೆನೂ ಮಾಡಿ ನೋಡಬಹುದು. ಈ ತಂತ್ರ ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಯಾವ ಥರ ತಂತ್ರಪ್ಪ ಅಂತಂದ್ರೆ, ಒಂದು ಮುಟ್ಟಿಗೆ ಅಕ್ಷತೆಯನ್ನು ತಗೋಬೇಕು. ನಿಮ್ಮ ಕೈನಲ್ಲಿ ಎಷ್ಟು ಬರುತ್ತೆ ಅಷ್ಟು ಒಂದು ಮುಟ್ಟಿಗೆ ಅಕ್ಷತೆಯನ್ನು ತಗೊಂಡು ಒಂದು ಕಾಗದದ ಮೇಲೆ ಹಾಕಿಬಿಟ್ಟು ಅದರಲ್ಲಿ ಒಂದು ಬಿಳೆ ಹಾಳಿನಲ್ಲಿ ದೇವದತ್ತ ಅಂತ ಅದರ ಮೇಲೆ ಬರೆದು ಇಟ್ಕೋಬೇಕು. ಆ ಹಾಳೆ ಒಳಗಡೆ ದೇವದತ್ತ ಅಂತ ಬರೆದು ಅರಿಶಿನ ಕುಂಕುಮ ಅಕ್ಷತೆಗೆ ಕಲಿಸ್ಬಿಟ್ಟು, ಸ್ವಲ್ಪ ಕಲಿಸೋದು, ತುಂಬ ಏನಲ್ಲ, ಸ್ವಲ್ಪ ಕಲಿಸ್ಬಿಟ್ಟು ದೇವದತ್ತ ಅಂಥೇಳಿ ಅದರಲ್ಲಿ ಬರೆದು ಅಕ್ಷತೆ ಮೇಲೆ ಇಡಬೇಕು. ಅದನ್ನು ಇಟ್ಬಿಟ್ಟು ಏನು ಮಾಡಬೇಕಪ್ಪ ಅಂತಂದ್ರೆ, ದೇವರ ಮುಂದೆ ಕೂತ್ಕೊಂಡು ವ್ಯಾಪಾರ ವೃದ್ಧಿ ಮಾಡಪ್ಪ ದೇವರೇ ಅಂತ ನಿಮ್ಮ ಮನೆ ದೇವರಿಗೆ ಸಂಕಲ್ಪ ಮಾಡಿಕೊಂಡು 108 ಸಾರಿ ದೇವದತ್ತ ದೇವದತ್ತ ಅಂತ ಉಚ್ಚಾರಣೆ ಮಾಡಬೇಕು. ಆ ಅಕ್ಷತೆ ಕೈನಲ್ಲಿ ಹಿಡ್ಕೊಂಡು, ಕವರ್ನಲ್ಲೇ ಹಿಡ್ಕೊಂಡು ನೀವು ಉಚ್ಚಾರ ಮಾಡಿದ್ರೆ ಆಯಿತು, ಅದು ಸಿದ್ಧಿ ಆಗುತ್ತೆ. ಆಮೇಲೆ 108 ಸಾರಿ ಮಂತ್ರ ಅಂದಮೇಲೆ ಏನೋ ಮನೆಯಲ್ಲಿ ಏನಿರುತ್ತೆ ಅದನ್ನು ನೈವೇದ್ಯ ಮಾಡಿಬಿಟ್ಟು ಅದನ್ನು ಒಂದು ಕವರ್ನಲ್ಲಿ ಎತ್ತಾಕೊಂಡು ನೀವು ಎಲ್ಲಿ ವ್ಯಾಪಾರ ಮಾಡ್ತೀರಲ್ಲ ಅಲ್ಲಿ ಹೋಗಬೇಕು. ಡೈಲಿ ಒಬ್ಬರು ಯಾರಾದರೂ ಅದನ್ನು ನೀವು ಇಡಬೇಕು. ಯಾವ ಥರ ಅಂತಂದ್ರೆ, ಈ ಅಂಗಡಿ ದಾಟ್ಬಿಟ್ಟು ಈಗ ಹೊಸ್ಸಿಲ ಏನಿರತ್ತಲ್ಲ ಎಲ್ಲ ಕಸ ಗೂಡಿಸ್ಬಿಟ್ಟು ಆ ಹೊಸ್ಸಿಲದ ಮೇಲೆ 3 ಅಕ್ಷತೆ ಹಾಕಬೇಕು. ಎಲ್ಲಾದರೂ ಹಾಕಿ, ಹೊಸ್ಸಲದ ನಡುವೆ ಹಾಕಿ ಅಥವಾ ಪಕ್ಕದಲ್ಲಿ ಹಾಕಿ, ಹೊಸ್ಸಲದ ಮೇಲೆ 3 ಅಕ್ಷತೆ ಹಾಕಬೇಕು. ಇದನ್ನು ನೀವು ಬರೋಬ್ಬರಿ 48 ದಿವಸ ಹಾಕಬೇಕು. ಮಧ್ಯದಲ್ಲಿ ಏನಾದರೂ ಪೌರ್ಣಮಿ ಹುಣ್ಣಿಮೆ ಏನಾದರೂ ಬಂದರೆ ಅವತ್ತು ಹಾಕಬಾರ್ದು, ಅವತ್ತು ಮುಟ್ಲೇಬಾರ್ದು. ಅಕ್ಷತೆನ ಮುಟ್ಟಿದ್ರೆ ಅದರದ್ದೆಲ್ಲ ಶಕ್ತಿ ಹೋಗ್ಬಿಡತ್ತೆ. ಅಮಾವಾಸ್ಯೆ ಬಂದರೆ ಪರವಾಗಿಲ್ಲ, ಆದರೆ ಪೌರ್ಣಮಿ ಬಂದಾಗ, ಹುಣ್ಣಿಮೆ ಬಂದಾಗ ಮಾತ್ರ ಅದನ್ನು ಮುಟ್ಟಬಾರ್ದು, ಅವತ್ತು ಅಕ್ಷತೆ ಹಾಕಲೂಬಾರ್ದು. 48 ದಿವಸ ನೀವು ಇದನ್ನು ಡೈಲಿ ಅಂಗಡಿ ತರದ ತಕ್ಷಣವೇ ಅದನ್ನು ಹಾಕಿಬಿಟ್ಟು ನೀವು ಮತ್ತೆ ಧೂಪನೋ ದೀಪನೋ ಬೆಳಗ್ಬಿಟ್ಟು ಅಂಗಡಿನಲ್ಲಿ ಕೂತ್ಕೊಂಡ್ರೆ ಬರೋಬ್ಬರಿ 7 ದಿವಸದಲ್ಲಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಬರೀ 7 ದಿವಸದಲ್ಲಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಗಿರಾಕಿ ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ ಅದನ್ನು ಸ್ಟಾಪ್ ಮಾಡಬೇಡಿ, 48 ದಿವಸ ಇಡಲೇಬೇಕು. ಆಮೇಲೆ ಏನಾದರೂ ಅದು ಮಿಕ್ಕಿರೋ ಅಕ್ಷತೆ ಏನಾದರೂ ಉಳಿತಂದರೆ ಕವರ್ನಲ್ಲಿ ಅದನ್ನು ಯಾವುದಾದ್ರೂ ಗಿಡಕ್ಕೆ ಹೋಗಿ ಹಾಕಬೇಕು. ಈ ಥರ ಮಾಡಿ ನೋಡಿ, ಖಂಡಿತ ನಿಮಗೆ ಇದರಿಂದ ನಿಮಗೆ ಒಂದು ಒಳ್ಳೆಯ ಲಾಭ ಬರುತ್ತೆ. ಇದನ್ನು ನೀವೇ ರಿಸಲ್ಟ್ ನೋಡಿ ನನಗೊಂದು ಕಮೆಂಟ್ ಮಾಡಿ ನನ್ನ ವಿಡಿಯೋಗೆ. ವೀಕ್ಷಕ ಬಂಧುಗಳೇ, ನಿಮ್ಗೆ ಏನೇ ತೊಂದರೆಗಳಿದ್ದರೆ, ಸಮಸ್ಯೆಗಳಿದ್ದರೆ, ಅದಕ್ಕೆ ಏನಾದರೂ ಪರಿಹಾರ ಬೇಕಾಗಿದ್ದರೆ ಈ ನಂಬರ್ಗೆ, ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ. ಅದಕ್ಕೆ ನಾನು ಪರಿಹಾರಗಳನ್ನ ಹೇಳ್ತೀನಿ. ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ. ನಮಸ್ಕಾರ ವೀಕ್ಷಕ ಬಂಧುಗಳೇ.